ಭಾಗ 7. ಆರ್ಯ ಜೊತೆ ಆರಾಧ್ಯ. ಆರಾಧ್ಯ ಈ ಕೇಸ್ ಹಾಕಿ ಈ ಟೆಂಡರ್ ಕ್ಯಾನ್ಸಲ್ ಆದರೆ ಆಗಲಿ ಎಂದಾಗ ಸುಮ್ಮನಾದ. ಜೀವ, ಆ ಪೇಪರ್ ಕೊಡು ಎಂದು ಅವನು ಸೈನ್ ಮಾಡಿದ್ದ ಆ ಕಾಪಿಯನ್ನು ತೆಗೆದುಕೊಂಡು, ಇದು ನಂದೇ ಸೈನ್, ನಾನು ಯಾವಾಗ ಮಾಡಿದೆ? ಆಕ್ಸಿಡೆಂಟ್ ಆದಾಗಿನಿಂದ ನಾನು ಹಾಸ್ಪಿಟಲ್ನಲ್ಲೇ ಇದ್ದೇನೆ ಎಂದು ಯೋಚಿಸುತ್ತಿದ್ದಾಗ ನಿನ್ನೆ ಯಾವುದೋ ಡಾಕ್ಯುಮೆಂಟ್ಸ್ಗೆ ಜಗ್ಗು ಸೈನ್ ಹಾಕಿಸಿದ್ದು ನೆನಪಾಯಿತು. ಜೀವ, ಜಗ್ಗು ಎಲ್ಲಿ ಕೇಳಿದಾಗಲೇ, ಬಾಸ್ ಕಂಗ್ರ್ಯಾಚುಲೇಷನ್ ಎಂದು ಒಳಗೆ ಬರುತ್ತಿದ್ದ ಜಗ್ಗುನ, ಸರ್ ನಿಮಗೆ ಕಾಯ್ತಾ ಇದ್ದೆ ಬನ್ನಿ ಎಂದು ಆರ್ಯ ಹೇಳಿದಾಗ ಜೀವ ಬಳಿ ಬಂದ ಜಗ್ಗು, ಸರ್ ಏನಾಯಿತು, ನಮ್ಮ ಬಾಸ್ ಯಾಕೆ ಗರಂ ಆಗಿದ್ದಾರೆ ಎಂದ. ನಿನ್ನೆ ಪೇಪರ್ಸ್ಗೆ ಸೈನ್ ಮಾಡಿಸಿದ್ದು ನೀನೇ ಅಲ್ವಾ, ಅದಕ್ಕೆ ಸನ್ಮಾನ ಮಾಡೋಣ ಅಂತ ನೀನು ಕರಿತಾ ಇದ್ದಾರೆ ಎಂದು ಕಿವಿಯಲ್ಲಿ ಮೆಲ್ಲನೆ ಹೇಳಿದ ಜೀವ. ಜಗ್ಗು, ನಿನ್ನೆ ಯಾವುದೋ ಡಾಕ್ಯುಮೆಂಟ್ ಸೈನ್ ಮಾಡಿಕೊಂಡಲ್ಲ, ಅದು ಯಾವ ಪೇಪರ್ಸ್? ಆರ್ಯ ಕೋಪದಲ್ಲಿ ಕೇಳಿದ. ಬಾಸ್ ಅದು ಎಂದು ತಡವರಿಸುತ್ತಾ ಆರಾಧ್ಯ ಕಡೆ ನೋಡುತ್ತಿರುವಾಗ ಡೋರ್ ತೆಗೆದ ಶಬ್ದವಾಯಿತು. ಆರಾಧ್ಯ ತಂದೆ, ತಾಯಿ ಹಾಗೂ ತಂಗಿ ಅನುಷಾ ಬಂದಿದ್ದರು. ತಂದಿದ್ದ ಹಣ್ಣಿನ ಬ್ಯಾಗನ್ನು ಆರಾಧ್ಯ ಕೈಯಲ್ಲಿ ಕೊಟ್ಟು ಆರ್ಯನ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು. ಮೇಡಮ್, ಹಣ್ಣು ಹಾಗೆ ಇಟ್ಕೊಂಡಿದ್ದೀರಲ್ಲ, ಕೊಡಿ ಎಂದು ಅವಳ ಹತ್ತಿರ ಬಂದ ಜಗ್ಗು, ಏನು ಮಾಡೋದು ಮೇಡಮ್, ಇವಾಗ ಸರ್ ಕೈಲಿ ಸಿಕ್ಕಿದ್ರೆ ನನ್ನ ಚಟ್ನಿ ಮಾಡ್ತಾರೆ ಅಷ್ಟೇ, ಬಲಿ ಕೊಡೋಕ್ಕೆ ಕುರಿ ನಾನೇನು ಸಿಕ್ಕಿದ್ದು ನಿಮಗೆ? ಸರಿ ಇವಾಗ ಹೊರಡಿ ಇಲ್ಲಿಂದ, ನಾಳೆ ನೋಡ್ಕೊಳ್ಳೋಣ. ಆರಾಧ್ಯ ಹೇಳಿದ ತಕ್ಷಣ ಆ್ಯಪಲ್ ಕೊಡಿ ನನಗೆ ಎಂದು ಹಣ್ಣು ತೆಗೆದುಕೊಂಡು, ಬಾಸ್ ನಾನು ಆಫೀಸ್ಗೆ ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ ಎಂದು ಅಲ್ಲಿಂದ ಹೊರಟ ಜಗ್ಗು. ಸ್ವಲ್ಪ ಸಮಯದ ನಂತರ ಆರಾಧ್ಯ ತಂದೆ, ತಾಯಿ, ತಂಗಿ ಕೂಡ ಹೊರಟರು. ಅಳಿಯಂದ್ರೆ ಹುಷಾರು, ನಾವಿನ್ನು ಬರುತ್ತೇವೆ ಎಂದು ಹೊರಟು ನಿಂತಾಗ, ಮಾವ, ಅತ್ತೆ ಇವತ್ತು ಇಲ್ಲೇ ಇದ್ದು ನಾಳೆ ಹೊರಡಿ. ಇಲ್ಲ ಅಳಿಯಂದ್ರೆ, ವಿಷಯ ಕೇಳಿ ಅಲ್ಲಿರಲು ಮನಸ್ಸಾಗಲಿಲ್ಲ, ಕೆಲಸ ಎಲ್ಲ ಅರ್ಧಕ್ಕೆ ಬಿಟ್ಟು ಬಂದಿದ್ದೀವಿ, ಇವಾಗ ಸಮಾಧಾನ ಆಯಿತು, ಮತ್ತೆ ಮನೆಗೆ ಬರುತ್ತೇವೆ ಎಂದು ಹೊರಟರು. ಜೀವ, ನಾನು ಇವ್ರನ್ನ ಕಳಿಸಿ ಮನೆಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ, ಅಲ್ಲಿವರೆಗೂ ಇವ್ರ ಜೊತೆನೇ ಇರಿ, ಮತ್ತು ಊಟ ಕೂಡ ಮನೆಯಿಂದನೇ ತರ್ತೀನಿ ಎಂದು ಹೊರಟಳು. ಅಮ್ಮ ಆರಾಧ್ಯ, ಹೇಗಿದ್ದೀಯಾ? ಅಳಿಯಂದ್ರು ನೀನು ಚೆನ್ನಾಗಿದ್ದೀರಾ ಅಲ್ವಾ ಎನ್ನುವಾಗಲೇ ಅರ್ಧಕ್ಕೆ ತಡೆದ ಆರಾಧ್ಯ, ಅಪ್ಪ ಆರ್ಯ ಅವರು ಸ್ವಂತದವರಾದ ತಂದೆ, ತಾಯಿ ಮತ್ತು ಅಜ್ಜಿ ಎಲ್ಲರನ್ನು ಕಳೆದುಕೊಂಡು ಮನಸ್ಸು, ಹೃದಯ ಕಲ್ಲಾಗಿದೆ ಅಷ್ಟೆ, ಆದರೆ ಅವರು ಹೊರಟರಲ್ಲ, ಮತ್ತೆ ಅವರನ್ನು ಮೊದಲಿನ ಹಾಗೆ ಮಾಡೋದು ನನ್ನ ಜವಾಬ್ದಾರಿ, ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ಹ್ಞೂ ಎನ್ನುವಾಗಲೇ ಕ್ಯಾಬ್ ಬಂತು, ಅವರು ಹೊರಟರು. ಹಿಂದೆಯೇ ಆರ್ಯ ಡ್ರೈವರ್ ಆರಾಧ್ಯ ಮುಂದೆ ಕಾರ್ ನಿಲ್ಲಿಸಿದ. ಮನೆಗೆ ಬಂದಾಗ ಮಕ್ಕಳೆಲ್ಲ ಓಡಿ ಬಂದು, ಚಿಕ್ಕಮ್ಮ ಚಿಕ್ಕು ಹೇಗಿದ್ದಾರೆ? ನಾವು ಕೂಡ ಹಾಸ್ಪಿಟಲ್ಗೆ ಬರ್ತೀವಿ, ನಾವು ಚಿಕ್ಕುನ ನೋಡಬೇಕು, ಸ್ನೇಹ ಹೇಳಿದಳು. ಬೇಡ ಮಕ್ಕಳ, ಇವಾಗ ನಿಮ್ಮ ಚಿಕ್ಕು ಹುಷಾರಾಗಿ ಇದ್ದಾರೆ, ನಾಳೆ ಮನೆಗೆ ಬರ್ತಾರೆ, ಓಕೆ ಹೋಗಿ ಓದ್ಕೊಳ್ಳಿ ಎಂದಳು ಆರಾಧ್ಯ. ಆರಾಧ್ಯ, ಕಂಗ್ರ್ಯಾಚುಲೇಷನ್, ನಿನ್ನಿಂದ ಇವತ್ತು ಆ ಟೆಂಡರ್ ನಮಗೆ ಸಿಕ್ತು, ನಾನು ಇವಾಗ ಹಾಸ್ಪಿಟಲ್ ಕಡೆಯೇ ಬರ್ತಾ ಇದ್ದೆ, ನಿನ್ನೆ ಹಾಸ್ಪಿಟಲ್ಗೆ ಬರೋಕ್ಕಾಗಲಿಲ್ಲ, ಸುಸ್ತಿತ್ತು, ತೇಜಸ್ವಿನಿ ಹೇಳಿದರು. ಅಕ್ಕ ಇವಾಗ ಹೇಗಿದ್ದೀರಾ? ನೀವು ಇವಾಗ ಹುಷಾರಾಗಿದ್ದೀರಾ? ಸುಸ್ತು ಅಂತ ಹೇಳ್ತಾ ಇದ್ದೀರಾ, ನೀವು ರೆಸ್ಟ್ ಮಾಡಿ, ನಾನು ಆರ್ಯನ ನೋಡ್ಕೊಳ್ತೀನಿ, ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ ಅಂತ ಬಂದೆ ಅಷ್ಟೇ. ಇಲ್ಲ ಆರಾಧ್ಯ, ನಾನು ಆರ್ಯನ ನೋಡಲೇಬೇಕು, ಆರ್ಯನ ನೋಡದೆ ನನ್ನ ಕೈಲಿ ಇರೋಕ್ಕಾಗಲ್ಲ, ಬೇಕಿದ್ರೆ ನೀನು ಇವತ್ತು ಮನೇಲೇ ಇರು, ನಾನು ಆರ್ಯನ ಜೊತೆ ಇರ್ತೀನಿ. ಹೌದಮ್ಮ ಆರಾಧ್ಯ, ನಿನ್ನೆಯಿಂದ ನನ್ನ ರಾಣಿ ಊಟನೇ ಮಾಡಿಲ್ಲ, ಆರ್ಯಗೆ ಹೀಗಾಯಿತು ಅಂತ ಅಲ್ಲೇ ಇದ್ದ ಹರ್ಷ ಹೇಳಿದರು. ಅಲ್ಲ ರಮ್ಯಾ, ಈ ಅಕ್ಕ ಯಾವಾಗ ಉಪವಾಸ ಇದ್ದರು? ನಿನ್ನೆಯಿಂದ ಊಟ, ಹಣ್ಣಿನ ಜ್ಯೂಸ್, ಡ್ರೈ ಫ್ರೂಟ್ಸ್ ಅಂತ ಮೊದಲಿನಗಿಂತ ಹೆಚ್ಚಾಗಿ ತಿಂತಾ ಇದ್ದಾರೆ, ರಕ್ತ ಕೊಟ್ಟಿದ್ದೀನಿ ಅಂತ ಅಲ್ಲೇ ಇದ್ದ ರಮ್ಯಾ, ಮಂಜುಳಾ ಗುಸುಗುಟ್ಟುತ್ತಿದ್ದರು. ಅಕ್ಕ ಏನು ಬೇಡ, ನೀವು ರೆಸ್ಟ್ ಮಾಡಿ, ನಾನು ಆರ್ಯನ ನೋಡ್ಕೋತೀನಿ. ಆಯಿತು, ನಾನಲ್ಲಿ ಇರೋಲ್ಲ, ಆದರೆ ಆರ್ಯ ನೋಡಿಕೊಂಡು ವಾಪಸ್ ಬರ್ತೀನಿ, ಹೋಗಿ ರೆಡಿಯಾಗಿ ಬಾ. ಹಾಸ್ಪಿಟಲ್ಗೆ ಬಂದ ತೇಜಸ್ವಿನಿ ಅವರೇ ಆರ್ಯಗೆ ಊಟ ತಿನ್ನಿಸುತ್ತಿದ್ದರು. ಅಕ್ಕ ಯಾಕೆ ನನಗೆ ಬ್ಲಡ್ ಕೊಡೋಕ್ಕೆ ಹೋದೆ? ಈ ಅನಾಥಂಗೋಸ್ಕರ ನೀನು ಯಾಕಕ್ಕ ಇಷ್ಟೊಂದು ಕಾಳಜಿ ನನ್ನ ಮೇಲೆ? ಬಾಯಿ ಮುಚ್ಚು ಆರ್ಯ, ನೀನು ನನ್ನ ತಮ್ಮ ಕಣೋ, ನನ್ನ ಉಸಿರು ನೀನು, ನಿಂಗೇನಾದರೂ ಆಗಿದ್ರೆ? ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೆ ಏನೂ ಆಗಲ್ಲ, ಯಾರೂ ಏನೂ ಮಾಡೋಕ್ಕಾಗಲ್ಲ ಅಕ್ಕ. ಆರ್ಯ,
ಇವತ್ತಿನ ಟೆಂಡರ್ ನಮಗೆ ಸಿಕ್ತು ಅಂತ ಸಂಜಯ್ ಖಾಲಿ ಮಾಡಿ ಹೇಳ್ದ. ಆರಾಧ್ಯಯಿಂದ ಈ ಟೆಂಡರ್ ನಮಗೆ ಸಿಕ್ತು ಅಂತ ಕೂಡ ಹೇಳಿದ. ತುಂಬ ಖುಷಿಯಾಯಿತು ಆರಾಧ್ಯ. ನಿನ್ನಿಂದ ನಮ್ಮ ಆರ್ಯ ಮತ್ತು ಕಂಪನಿ ತಲೆ ಬಾಗಿಸೋದು ತಪ್ಪು. ನೀನಿಲ್ಲ ಅಂದಿದ್ರೆ ಈ ಟೆಂಡರ್ ನಮಗೆ ಸಿಗ್ತಾನೇ ಇರಲಿಲ್ಲ. ಒಂದು ಹುಡುಗಿಯಾಗಿ ರಾತ್ರಿ ಪ್ರಿಪೇರ್ ಆಗಿ ಟೆಂಡರ್ ಅಟೆಂಡ್ ಮಾಡಿದ್ದೀಯಾ ಅಂದರೆ ಗ್ರೇಟ್ ನೀನು, ತೇಜಸ್ವಿನಿ ಹೇಳಿದರು. ಅಕ್ಕ ಇಲ್ಲ, ಇದೆಲ್ಲ ಕ್ರೆಡಿಟ್ ಆರ್ಯ ಅವ್ರಿಗೆ ಸಿಗಬೇಕು. ಇದೆಲ್ಲ ಮೊದಲೇ ಅವರೇ ಪ್ರಿಪೇರ್ ಮಾಡಿರೋದು, ನಾನು ಬರೀ ಎಕ್ಸಿಕ್ಯೂಟ್ ಮಾಡಿದೆ ಅಷ್ಟೇ. ಆರಾಧ್ಯ ನುಡಿದರೆ ಆರಾಧ್ಯನನ್ನೇ ಕೋಪದಿಂದ ನೋಡುತ್ತಿದ್ದ. ಕಷ್ಟಪಟ್ಟಿದ್ದು ನಾನು, ಆದರೆ ಹೆಸರು ಮಾತ್ರ ಇವಳಿಗೆ ಎಂದು ಆರಾಧ್ಯನನ್ನು ಸುಡುವ ಹಾಗೆ ನೋಡುತ್ತಿದ್ದ. ಆರ್ಯ ಸರಿ, ನಾನಿನ್ನು ಹೊರಡ್ತೀನಿ. ನಾನು ಬಂದ ಕೆಲಸ ಆಯಿತು. ಅಕ್ಕ ಬಂದ ಕೆಲಸನ? ಹಾಗಂದರೆ ಆರಾಧ್ಯ ಕೇಳಿದಳು. ಅದೇ ಆರಾಧ್ಯ, ಆರ್ಯನ ನೋಡಬೇಕಿತ್ತು, ಆ ಕೆಲಸ ಆಯಿತು ಅಂದೆ ಅಷ್ಟೆ ಎಂದು ಅಲ್ಲಿಂದ ಹೊರಟರು. ಹೊರಡುವಾಗ ಯಾರಿಗೋ ಕಾಲ್ ಮಾಡಿ ಸಕ್ಸಸ್ ಅಂತ ಹೇಳಿ ಹೊರಟರು. ಆಗಲೇ ಆರ್ಯ ಫೋನ್ ರಿಂಗ್ ಆಯಿತು. ಯಾವುದೋ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿತ್ತು. ರಿಸೀವ್ ಮಾಡಿ ಹಲೋ ಎಂದವನಿಗೆ, ಹಲೋ ಆರ್ಯ, ಹೇಗಿದ್ದೀಯಾ? ಕಾಲು ಕೈಯೆಲ್ಲ ಸರಿ ಇದೆ ಅಲ್ವಾ? ಇವತ್ತು ಜಸ್ಟ್ ಮಿಸ್ ಆದೆ. ಒಂದು ಹುಡುಗಿಯಿಂದ ಈ ಟೆಂಡರ್ ನಿನಗೆ ಸಿಕ್ತು. ಆ ಹುಡುಗಿ ಇಲ್ಲ ಅಂದಿದ್ರೆ ಸೋತು ಮನೇಲಿರಬೇಕಿತ್ತು ನೀನು. ಹುಡುಗಿಯಿಂದ ಗೆದ್ದಿರೋ ಗೆಲುವು ಒಂದು ಗೆಲುವ? ನಿನ್ನಿಂದ ಗೆಲ್ಲೋಕ್ಕಾಗಲ್ಲ ಅಂತ ಹುಡುಗಿನ ಮುಂದೆ ಬಿಟ್ಟೆ ಅಲ್ವಾ? ಹೋಗಲಿ ಬಿಡು, ನಿನ್ನಿಂದ ಗೆಲ್ಲೋಕೆ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಆ ಹುಡುಗಿಯಿಂದಲಾದರೂ ನೀನು ಗೆದ್ದಲ್ಲ. ಹುಡುಗಿಯಿಂದ ಗೆದ್ದ ಗೆಲುವು ಎಂದು ನಗುತ್ತಾ ಫೋನ್ ಕಟ್ ಮಾಡಿದ. ಆಗಲೇ ತೇಜಸ್ವಿನಿಯವರು ಹೇಳಿದ ಮಾತಿನಿಂದ ಕೋಪಗೊಂಡಿದ್ದ ಆರ್ಯ ಕಾಲ್ ಮಾಡಿದ ವ್ಯಕ್ತಿ ಹೇಳಿದ ಮಾತಿಗೆ ಇನ್ನೂ ಕೋಪಗೊಂಡು ಕೈ ಮುಷ್ಟಿ ಬಿಗಿದ. ಅವನ ಆ ಕೋಪಕ್ಕೆ ಬ್ಯಾಂಡೇಜ್ ಮಾಡಿದ್ದ ಕೈಯಿಂದ ರಕ್ತ ಚಿಮ್ಮುತ್ತಿತ್ತು. ಅದನ್ನು ನೋಡಿದ ಆರಾಧ್ಯ ಓಡಿ ಬಂದಳು. ಹತ್ತಿರ ಬಂದು ಅವನ ಕೈ ಸ್ಪರ್ಶಿಸಲು ಹೋದವಳ ಕುತ್ತಿಗೆಯನ್ನು ಒಂದು ಕೈಯಿಂದ ಹಿಡಿದು, ಹೌ ಡೇರ್ ಯು, ನೀನ್ಯಾರೇ ನನಗೆ? ನನ್ನ ಟೆಂಡರ್ ಅಟೆಂಡ್ ಮಾಡೋದಕ್ಕೆ ಹೇಳಿದ್ಯಾರು ನಿನಗೆ? ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ, ಗೆಟ್ ಔಟ್. ಈ ನೋವಿಗೆಲ್ಲ ಕಾರಣ ನೀನೇ ಕಣೆ, ಯಾಕೆ ಬಂದೆ ನನ್ನ ಲೈಫಲ್ಲಿ ಎಂದು ಚೀರುತ್ತಾ ಅವಳನ್ನು ದೂರ ತಳ್ಳಿದ ರಭಸಕ್ಕೆ ಅಲ್ಲ ಇದ್ದ ಟೇಬಲ್ ಮೇಲೆ ಬಿದ್ದು ಅವಳ ಹಣೆಯಿಂದ ರಕ್ತ ಬರುತ್ತಿತ್ತು. ಆರ್ಯ ಪ್ಲೀಸ್, ಆ ವಿಚಾರ ಮನೆಗೆ ಹೋದ್ಮೇಲೆ ಮಾತಾಡೋಣ, ಇವಾಗ ಪ್ಲೀಸ್ ಕಾಮ್ ಡೌನ್ ಎಂದು ಡಾಕ್ಟರ್ನ ಕರೆದುಕೊಂಡು ಬಂದಳು. ಅವಳ ಹಣೆ ಮೇಲಿಂದ ಬರುತ್ತಿದ್ದ ರಕ್ತದ ಅರಿವು ಕೂಡ ಇಲ್ಲದೆ ಅವನನ್ನು ಕಾಳಜಿ ಮಾಡುತ್ತಿದ್ದಳು. ಆರ್ಯಗೆ ಇಂಜೆಕ್ಷನ್ ಮಾಡಿದ ತಕ್ಷಣ ಅವನು ಮೆಡಿಸಿನ್ ಪ್ರಭಾವಕ್ಕೆ ನಿದ್ರೆಗೆ ಜಾರಿದ. ಅಲ್ಲೇ ಇದ್ದ ನರ್ಸ್ ಆರಾಧ್ಯಗೆ ಫಸ್ಟ್ ಏಡ್ ಮಾಡಿ ಸಣ್ಣ ಬ್ಯಾಂಡೇಜ್ ಹಾಕಿದಳು. ಆರ್ಯ ಬಳಿ ಹೋಗಿ ಬಳಲಿದ ಮೊಗ ಒಮ್ಮೆ ಸವರಿ ಅಲ್ಲೇ ಬೆಡ್ ಪಕ್ಕ ಕುಳಿತಳು. ಬೆಳಿಗ್ಗೆ ಜೀವ ಬಂದಾಗ ಆರ್ಯ ಇನ್ನೂ ಮಲಗಿದ್ದ. ಅಲ್ಲೇ ಇದ್ದ ಆರಾಧ್ಯನನ್ನು ನೋಡಿ, ಅದಕ್ಕೆ ನಿಮ್ಮ ಹಣೆಗೇನಾಯಿತು? ಯಾಕೆ ಬ್ಯಾಂಡೇಜ್ ಹಾಕಿದ್ದಾರೆ? ನಿನ್ನೆ ಹೋಗಬೇಕಾದ್ರೆ ನೀವು ಚೆನ್ನಾಗಿ ಇದ್ರಲ್ಲ. ಏನಿಲ್ಲ ಜೀವ, ರಾತ್ರಿ ನಿದ್ದೆ ಕಣ್ಣಲ್ಲಿ ಬಾತ್ರೂಮಲ್ಲಿ ಬಿದ್ದೆ ಎಂದಳು. ಡಾಕ್ಟರ್ ಆಗಷ್ಟೇ ಆರ್ಯ ಮತ್ತು ಜೀವ ಜೊತೆಗೆ ಮಾತಾಡಿ ಡಿಸ್ಚಾರ್ಜ್ ಮಾಡಿಸಬಹುದು ಎಂದು ಹೇಳಿ ಹೋದರು. ಆರ್ಯ ಎಚ್ಚರವಾದಾಗ ಆರಾಧ್ಯಳನ್ನು ಒಮ್ಮೆ ಕೂಡ ಅವಳೆಡೆ ನೋಡದೆ ಮುಖ ತಿರುಗಿಸಿದ. ಸರಿ ಅತ್ತಿಗೆ, ಡಾಕ್ಟರ್ ಆರ್ಯನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ, ನಾವೀಗ ಮನೆಗೆ ಹೋಗೋಣ ಎಂದು ಹೊರಟರು. ಅವನ ನಡೆಯಲು ಸಹಾಯಕ್ಕೆ ಬಂದಾಗಲೂ ಅವಳ ಕೈ ಕಿತ್ತೆಸೆದು ಜೀವನ ಸಹಾಯದಿಂದ ಕಾರಲ್ಲಿ ಕುಳಿತ. ಕಾರಲ್ಲೂ ಕೂಡ ಅವಳ ಮುಖ ನೋಡದೆ ಕಿಟಕಿ ಕಡೆ ನೋಡುತ್ತಾ ಕುಳಿತ. ಮನೆಗೆ ಬಂದಾಗ ಮನೆಯವರೆಲ್ಲ ಬಾಗಿಲಲ್ಲೇ ಕಾಯುತ್ತಿದ್ದರು. ಅವನ ಯೋಗಕ್ಷೇಮ ವಿಚಾರಿಸಿದ ಮನೆಯವರೆಲ್ಲ ಆರ್ಯ ಬಳಿ ನಿಂತಿದ್ದರೆ ತೇಜಸ್ವಿನಿ ಮಾತ್ರ ಆರಾಧ್ಯ ಬಳಿ ಬಂದು ಅವಳ ಬ್ಯಾಂಡೇಜ್ ಏನೆಂದು ಕೇಳಿದಳು. ಆರಾಧ್ಯ ಆಗ ಕೂಡ ಬಾತ್ರೂಮಲ್ಲಿ ಬಿದ್ದೆ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟಳು. ಅವಳು ಹೋಗುವುದನ್ನೇ ನೋಡುತ್ತಾ ಒಂದು ವ್ಯಂಗ್ಯ ನಗು ನಕ್ಕಿ ಹೊರಟಳು. ಆರ್ಯನನ್ನು ಜೀವ ಮತ್ತು ಅಗಸ್ತ್ಯ ಸಹಾಯದಿಂದ ತನ್ನ ರೂಮ್ಗೆ ಬಂದು, ಚಿಕ್ಕಪ್ಪ ರೆಸ್ಟ್ ಮಾಡಿ, ನಾನು ಕಾಲೇಜ್ ಮುಗಿಸಿ ಬರುತ್ತೇನೆ ಎಂದು ಅಲ್ಲಿಂದ ಹೊರಟ ಅಗಸ್ತ್ಯ. ಜೀವ ನೀನಿನ್ನೂ ಹೊರಡು, ಆಫೀಸ್ಗೆ ಹೋಗು, ನಾನು ಇಲ್ಲ ನೀನು ಇಲ್ಲ ಅಂದರೆ ತೊಂದರೆ ಆಗುತ್ತೆ. ರಮೇಶ್ ಒಬ್ಬನೇ ಎಲ್ಲ ನಿಭಾಯಿಸೋಕ್ಕೆ ಆಗಲ್ಲ, ಆರ್ಯ ಹೇಳಿದ. ಜೀವ ನೀನು ತಿಂಡಿ ತಿನ್ನಿಸಿ ನಾನು ಹೊರಡ್ತೀನಿ ಎಂದಾಗಲೇ ಪ್ರಿಯಾ ತಿಂಡಿ ಹಿಡಿದು ಬಂದಳು. ತಿಂಡಿ ತಿನ್ನಿಸಿದ ನಂತರ, ಆರ್ಯ ಯಾಕೋ ಬೆಳಿಗ್ಗೆಯಿಂದ ನಿನ್ನ ಮುಖ ಬಾಡಿ ಹೋಗಿದೆ, ತುಂಬ ನೋವಾಗ್ತಾ ಇದೆಯಾ, ಡಾಕ್ಟರ್ಗೆ ಕಾಲ್ ಮಾಡಲಾ? ಜೀವ ಕೇಳಿದ. ಅವನ ಬಳಿ ರಾತ್ರಿ ನಡೆದ ಎಲ್ಲ ವಿಚಾರ ತಿಳಿಸಿ
ನೋಡ್ದ ಜೀವ, ಅವಳು ಒಳ್ಳೆಯವಳು ಅಂತ ಹೇಳ್ತಾ ಇದ್ದಲ್ಲ, ಇವಾಗ ಗೊತ್ತಾಯ್ತಾ? ಮೊದಲು ನನ್ನ ಅಜ್ಜಿಗೆ ಮೋಸ ಮಾಡಿ ವಿಲ್ ಮಾಡಿಸಿ ಈ ಆಸ್ತಿಗೋಸ್ಕರ ನನ್ನನ್ನು ಮದುವೆ ಆದಳು. ಈ ಮನೆಗೆ ಬಂದಮೇಲೆ ಅಜ್ಜಿ ಥರ ಅಮ್ಮನ ಹಾಗೆ ಇರೋ ಹಾಗೆ ನಾಟಕ ಮಾಡಿದ್ಲು. ಇವಾಗ ಕಂಪನಿಗೆ ಬರೋಕ್ಕೆ ನಾನು ಮಾಡಿದ್ದ ಪ್ರೆಸೆಂಟೇಷನ್ ಅವಳು ಮಾಡಿದ್ದು ಅಂತ ಹೇಳಿ ಕ್ರೆಡಿಟ್ ಎಲ್ಲ ಅವಳು ತಗೋತಾ ಇದ್ದಾಳೆ. ಇನ್ನು ಏನು ಬೇಕು ಜೀವ ನಿನಗೆ ಅವಳು ಕೆಟ್ಟವಳು ಅಂತ ಪ್ರೂಫ್ ಮಾಡೋಕ್ಕೆ? ನನಗೆ ಅವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಎಲ್ಲ ಹುಡುಗಿರು ಒಂದೇ ಥರ ಅಷ್ಟೇ ಜೀವ ಎಂದು ಚೀರಿದ. ಏನೋ ಆರ್ಯ ನೀನು ಹೇಳ್ತಾ ಇರೋದು? ನೀನು ಒಂದು ಹುಡುಗಿ ಜೊತೆ ಈ ಥರ ಬಿಹೇವ್ ಮಾಡ್ದ? ಛೇ, ನೀನಾ ನನ್ನ ಗೆಳೆಯ? ಅವರು ತುಂಬ ಒಳ್ಳೆಯವರು ಕಣೋ, ಅರ್ಥ ಮಾಡ್ಕೊ. ನೋಡು, ನಾನು ಅವಳ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಅವಳನ್ನ ಒಳ್ಳೆಯವಳು ಅಂತ ಹೇಗೋ ಹೇಳ್ತೀಯ? ನನ್ನ ಮಾತು ಕೇಳು, ನೀನು ಆ ಹುಡುಗಿ ಕೂಡ ಮೋಸ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋದು. ಸ್ಟಾಪ್ ಆರ್ಯ, ಸ್ಟಾಪ್. ಏನೋ ಗೊತ್ತು ನಿನಗೆ ಆರಾಧ್ಯ ಬಗ್ಗೆ? ನಿನ್ನ ಮೊದಲನೇ ಪ್ರಶ್ನೆ ಏನು? ಅವರು ಅಜ್ಜಿಗೆ ಮೋಸ ಮಾಡಿದ್ರು. ಕಣಪ್ಪ, ಅಜ್ಜಿ ಹೇಳಿದ ಒಂದೇ ಒಂದು ಮಾತಿಗೆ 3 ವರ್ಷ ಆದರೂ ನೀನು ಒಂದು ಸಾರಿನೂ ನೀನು ಹೋಗಿ ಮೀಟ್ ಆಗಲಿಲ್ಲ. ಅಂದರೂ ಕೊಟ್ಟ ಮಾತಿಗೆ ನಿನಗೆ ಕೊರಳು ಹೊಡ್ಡಿ ಮದುವೆ ಆದ್ರಲ್ಲ, ಅದು ಅವ್ರು ಮಾಡಿದ ತಪ್ಪು. ಇನ್ನು ವಿಲ್ ವಿಚಾರ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರು ನಿನ್ನ ಕಾಳಜಿ ಮಾಡಿದ್ರೆ ಅದು ನಾಟಕನ? ನಿನಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ಅಲ್ಲೇ ಇದ್ದು ನೀನು ಕಾಳಜಿ ಮಾಡಿದ್ದು ಯಾರು? ಅದು ನಾಟಕನಾ? ನೋಡು, ಇಲ್ಲ ಆ ದೇವ್ರ ಮುಂದೆ ನಿಂತು ನನ್ನ ಗಂಡಂಗೆ ಏನೂ ಆಗದೆ ಇರಲಿ ಅಂತ ಬೇಡ್ಕೊಳ್ತಾ ಇರೋದು ಅವತ್ತು ಯಾವುದಕ್ಕೂ ಇರಲಿ ಅಂತ ವಿಡಿಯೋ ತಗೊಂಡಿದ್ದೆ. ನಾಟಕ ಆಡೋರು ಎಲ್ಲರ ಮುಂದೆ ಹಾಡ್ತಾರೆ, ದೇವರ ಮುಂದೆ ಅಲ್ಲ. ಅವ್ರ ಕಣ್ಣಲ್ಲಿ ಬರ್ತಿದ್ದ ಆ ಕಣ್ಣೀರೇ ಹೇಳ್ತಾ ಇತ್ತು ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇನ್ನು ಕಂಪನಿ ಮತ್ತು ಟೆಂಡರ್ ವಿಚಾರ, ಅವ್ರು ಯಾಕೋ ಕಂಪನಿಗೆ ಬರಬೇಕು? ಅಜ್ಜಿ ಅವ್ರ ಮದುವೆ ಆದರೆ ಅಷ್ಟೇ ಆಸ್ತಿ ಅಂತ ಬರ್ದಿಲ್ಲ. ಕಂಪನಿಯ 40% ಶೇರ್ ಕೂಡ ಅವ್ರ ನೇಮಲ್ಲೇ ಇರೋದು. ಅವರು ಯಾವಾಗ ಬೇಕಾದ್ರೂ ಕಂಪನಿಗೆ ಬರ್ಬೋದು. ಈ ಟೆಂಡರ್ ನೀನು ಮಾಡಿದ್ದ ಪ್ರೆಸೆಂಟೇಷನ್ನ ಯಾರೋ ಹೇಳಿದ್ದು, ಅವರು ನಿನ್ನ ಲ್ಯಾಪ್ಟಾಪ್ ಕೂಡ ಟಚ್ ಮಾಡಲಿಲ್ಲ. ಬೇರೆಯವರ ವಸ್ತುನ ಅವ್ರ ಪರ್ಮಿಷನ್ ಇಲ್ಲದೆ ಉಪಯೋಗಿಸಬಾರ್ದು ಹೇಳಿ ಅವರೇ ಪ್ರಿಪೇರ್ ಮಾಡಿದರು. ಒಂದು ದಿನದಲ್ಲಿ ಎಲ್ಲರ ಲೆಕ್ಕಾಚಾರನೇ ಬದಲು ಮಾಡಿದರು. ಕಾಲಲ್ಲಿ ಹೇಳಿದ್ರಲ್ಲ ಅವರು ಅವರಿಂದಾನೇ ಸಿಕ್ಕಿದ್ದು ಅಂತ, ಅವ್ರ ಮಾತು 100% ನಿಜ. ಯಾಕಂದರೆ ನೀನು ಪ್ರಿಪೇರ್ ಮಾಡಿದ್ದ ಎಲ್ಲ ಡೀಟೇಲ್ಸ್ ಆಗಲೇ ಅವ್ರಿಗೆ ಯಾರೋ ಕೊಟ್ಟಿದ್ದರು. ಅವನು ಯಾರೋ ಕಾಲ್ ಮಾಡಿ ಹೇಳ್ದ ಅಂತ ಆರಾಧ್ಯ ಯಾರೋ ನಿನ್ನ ಹೆಂಡ್ತಿ. ನೀನು ಒಪ್ಕೊಳ್ಳಿ ಇಲ್ಲದೇ ಇರಲಿ, ಒಂದು ಸಲ ತಾಳಿ ಕಟ್ಟಿದ ಮೇಲೆ ಮುಗೀತು. ಅವ್ರ ಗೆಲುವು ನಿನ್ನ ಗೆಲುವು ಎಲ್ಲ ಒಂದೇ ಅಲ್ವಾ? ನಿನ್ನ ಮದುವೆಗೆ 1 ತಿಂಗಳು ಇರುವಾಗ ಮದುವೆ ಗೊತ್ತಾದಾಗಲೇ ಒಬ್ಬರನ್ನ ಅವ್ರ ಹಿಂದೆ ಬಿಟ್ಟು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಅಪ್ಪಟ ಅಪರಂಜಿ ಕಣೋ ಅವರು. ನಿನ್ನ ಹಣೆಗೆ ಏನಾಯಿತು ಅಂದಿದ್ದಕ್ಕೆ ಬಾತ್ರೂಮಲ್ಲಿ ಬಿದ್ದೆ ಎಂದಷ್ಟೇ ಹೇಳಿದರು. ನಿನಗೆ ಮೋಸ ಮಾಡಿದ ಮೈಥಿಲಿಗೆ ಯಾವತ್ತೂ ಆರಾಧ್ಯನ ಹೋಲಿಕೆ ಮಾಡಬೇಡ, ಯಾಕೆಂದರೆ ಅವ್ರ ಕಾಲಿನ ಧೂಳಿಗೂ ಸಮ ಇಲ್ಲ. ಇನ್ನು ಮೈಥಿಲಿ ವಿಚಾರಕ್ಕೆ ಬಂದರೆ ಅವಳು ಸರಿಯಾಗೇ ಇದ್ಲು, ನೀನು ಮೋಸ ಹೋಗಿದ್ದು. ನಾನೇನಾದರೂ ಇಲ್ಲೇ ಇದ್ದಿದ್ರೆ ಆ ಹುಡುಗಿ ನಿನ್ನ ಹತ್ರ ಕೂಡ ಸುಳಿಯೋಕೆ ಬಿಡ್ತಾ ಇರಲಿಲ್ಲ. ಸಿಕ್ಕಿರೋ ಅಪರಂಜಿನ ಕಳ್ಕೊಬೇಡ ಆರ್ಯ. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದು. ಸರಿ ಆರ್ಯ, ಟೇಕ್ ಕೇರ್ ಎಂದು ಅಲ್ಲಿಂದ ಹೊರಟ. ಕೆಳಗೆ ಬರುತ್ತಿದ್ದವನು ಆರಾಧ್ಯನನ್ನು ಕಂಡು, ಅತ್ತಿಗೆ ತುಂಬ ಥ್ಯಾಂಕ್ಸ್ ನನ್ನ ಗೆಳೆಯನ ಇಷ್ಟೊಂದು ಕಾಳಜಿ ಮಾಡ್ತಾ ಇರೋದಕ್ಕೆ. ಟೇಕ್ ಕೇರ್, ಹಾಗೆ ಆರ್ಯನ್ನು ನೋಡ್ಕೊಳ್ಳಿ ಹೇಳಿ ಹೊರಟ. ಫ್ರೆಶ್ ಆಗಿ ಬಂದು ದೇವರಿಗೆ ನಮಸ್ಕರಿಸಿ ಅಡುಗೆ ಮನೆಗೆ ಬಂದು ಆರ್ಯಗೆ ಖಾರ ಉಪ್ಪು ಕಡಿಮೆ ಹಾಕಿ ರಸಂ ರೆಡಿ ಮಾಡುತ್ತಿದ್ದಳು. ಅಡುಗೆ ಮಾಡಿ ಪ್ಲೇಟಲ್ಲಿ ಇಟ್ಟು ಹೋಗುವುದೋ ಬೇಡವೋ ಎಂದು ಯೋಚನೆ ಮಾಡುತ್ತಾ ನಿಂತಿದ್ದವಳನ್ನು ತೇಜಸ್ವಿನಿ ಬಂದು ಎಚ್ಚರಿಸಿ, ಆರಾಧ್ಯ, ಇದು ಆರ್ಯಂಗ ಕೊಡು, ನಾನು ತಗೊಂಡು ಹೋಗ್ತೀನಿ ಎಂದು ತೆಗೆದುಕೊಂಡು ಆರ್ಯ ರೂಮ್ಗೆ ಬಂದರು. ಕತೆ ಮುಂದುವರಿಯುವುದು.